ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಕಾಮಗಾರಿಗಳಲ್ಲಿ ಒಂದು ವಿಳಂಬ ಆಗ್ತೈತೆ ಅಂತಕ್ಕಂಥದ್ದನ್ನು ಕಳೆದ ನಾವೇನು ಗೆದ್ದು ಬಂದ ಮೇಲೆ ನಿರಂತರವಾಗಿ 4-5 ರೋಡ್ಗಳ ಬಗ್ಗೆ ವಿಶೇಷವಾಗಿ ಗಮನವನ್ನು ಹರಿಸಿದ್ವಿ. ಕೆಲವೊಂದು ಕಡೆ ಪ್ರೋಗ್ರೆಸ್ ಆಯಿತು, ಕೆಲವೊಂದು ಕಡೆ ಇನ್ನೂ ಭಾಳ ಯಾವ ತ್ವರಿತಗತಿಯಾಗಿ ಪ್ರೋಗ್ರೆಸ್ ಆಗಬೇಕಾಯಿತು ಆಗಿಲ್ಲ ಅನ್ನೋಂಥದ್ದು ಕಂಡು ಬಂದಾಗ ಇವತ್ತು ಜಿಲ್ಲಾಧಿಕಾರಿಗಳನ್ನು, ಪಾಲಿಕೆ ಆಯುಕ್ತರನ್ನು ಮತ್ತು ನಮ್ಮೆಲ್ಲ ಪಾಲಿಕೆ ಸದಸ್ಯರು ಯಾವ ವಾರ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಎಲ್ಲ ಸದಸ್ಯರನ್ನು ಕರೆಸಿ ಇವತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೆ. ವಿಶೇಷವಾಗಿ ನಮ್ಮದು ವಿಜಯನಗರ ಅಶೋಕನಗರ ರೋಡ್ ಇರಲಿ, ಆರ್.ಎನ್. ಶೆಟ್ಟಿ ರೋಡ್ ಇರಲಿ, ಸಾಯಿನಗರ್ ರೋಡ್ ಇರಲಿ, ತತ್ವದರ್ಶಿ ಹಾಸ್ಪಿಟಲ್ ರೋಡ್, ಈ ರೀತಿ ಪ್ರಮುಖ ರಸ್ತೆಗಳಿಗೆ ಅನೇಕ ಕಡೆ ನಾವು ರಸ್ತೆಗಳನ್ನು ಅಲ್ಲಿ ಆಸ್ತಿಗಳನ್ನು ಎಕ್ವಿಷನಿಗೆ ಹಾಕಬೇಕಾಗೈತಿ. ಕೆಲವೊಂದು ಕಡೆ ಆಸ್ತಿಗಳಿಗೆ ಇನ್ನೂ ಹಣವನ್ನು ಕಟ್ಟಿ ಸರಿ ಮಾಡ್ಕೋಬೇಕಾಗೈತಿ. ಹೀಗಾಗಿ ಆ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷವಾಗಿ 5 ರೋಡ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಾಗಿ ಮತ್ತು ಫ್ಲೈಓವರ್ದು ಕೂಡ ಕಾಮಗಾರಿ ಇವತ್ತು ಭಾಳಷ್ಟು ಇವತ್ತು ನಮ್ಮ ಮಾಹಿತಿ ತೆಗೆದುಕೊಂಡಾಗ 40% ಮಾತ್ರ ಇವತ್ತು ಫ್ಲೈಓವರ್ ಕಾಮಗಾರಿ ಆಗಿದೆ. ಹೀಗಾಗಿ ಎಲ್ಲದರ ಬಗ್ಗೆ ಹುಬ್ಳಿ ಧಾರವಾಡ ಸೆಂಟ್ರಲ್ಲಿರ್ತಕ್ಕಂಥ ಮೇಜರ್ ಪ್ರಾಜೆಕ್ಟ್ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಇನ್ನು 10-15 ದಿವಸದಲ್ಲಿ ಎಲ್ಲ ಕಾಮಗಾರಿಗಳಿಗೆ ತ್ವರಿತಗತಿಯಾಗಿ ಒತ್ತು ಕೊಡಬೇಕನ್ನುವಂಥದ್ದನ್ನು ಎಲ್ಲ ಅಧಿಕಾರಿ ವರ್ಗಕ್ಕೂ ಕೂಡ ತಿಳಿಸುವಂಥದ್ದನ್ನಾಗಿದೆ. ಉಳಿದಿರ್ತಕ್ಕಂಥ ಕಾಮಗಾರಿ ಫಾಸ್ಟಾಗಿ ಮುಗಿಸುವಂಥದ್ದಕ್ಕೂ ಕೂಡ ಆದೇಶವನ್ನು ಕೊಟ್ಟಿದ್ದೇವೆ. ಇಲ್ಲ, ನಾನು ಕಳೆದ ಸಲ ವಿಸಿಟ್ ಮಾಡಿದ್ವಿ. ಈಗ ಎಲ್ಲ ನಮ್ಮ ಸ್ಮಾರ್ಟ್ ಸಿಟಿಯವ್ರು ಕೊಟ್ಟಿದ್ದೆ ಇದನ್ನು. ಈಗ ನಾನು ಮೊನ್ನೆ ಕೂಡ ಇನ್ನೊಂದು ಸಲ ವಿಸಿಟ್ ಮಾಡ್ತೀನಿ. ಅಲ್ಲಿ ಏನೇನು ನ್ಯೂನತೆಗಳದಾವೆ ಅವನು ಕೂಡ ಸರಿಪಡಿಸುವಂಥ ಪ್ರಯತ್ನ. ರಾತ್ರಿ ಹೊತ್ತಿನಲ್ಲಿ ಮದ್ಯದ ಬಾಟ್ಲಿ, ಸಿಗರೇಟು ಎಲ್ಲ ಬಿದ್ದಿರ್ತವೆ ಸರ್ ನೆಹರು ಗ್ರೌಂಡಲ್ಲಿ. ನಾನು ನೀವು ಹೇಳ್ದಂಗೆ ಇನ್ನೊಂದು ಸಲ ವಿಸಿಟ್ ಮಾಡ್ತೇನೆ. ಅಲ್ಲಿ ಬಂದು ವಿಸಿಟ್ ಮಾಡಿ ನೋಡ್ಕೊತೀನಿ. ಮತ್ತು ಅಲ್ಲಿ ಸೆಕ್ಯೂರಿಟಿಗೆ ಏನೇನು ಬೇಕೋ, ಯಾಕಂದ್ರೆ ಆಗಬಾರ್ದು. ನಾವು ಮೈದಾನ ಅಂತ ಕೊಟ್ಟಾಗ ಮೈದಾನಕ್ಕೆ ಮಾತ್ರ ಉಪಯೋಗ ಆಗಬೇಕು ವಿನ ಬೇರೆ ಚಟುವಟಿಕೆಗಳಿಗೆ ಯಾವಾಗಲೂ ಕೂಡ ಆ ರೀತಿಯಾದಂಥ ಮೈದಾನಗಳನ್ನು ಬಳಸ್ಕೋಬಾರ್ದು ಯಾರೂ ಕೂಡ. ಆ ರೀತಿ ಏನಾದರೂ ಇದ್ದರೆ ಪೊಲೀಸರುಗಳಿಗೆ ಕಂಪ್ಲೇಂಟ್ ಮಾಡಿ ಆ ರೀತಿ ಯಾರದನ್ನು ಸಮಸ್ಯೆ ಮಾಡೋಂಥ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಮಾಡಿಸೋಕ್ಕೆ ಕೂಡ ನಾನು ಪೊಲೀಸರಿಗೆ ಹೇಳ್ತೀನಿ. ಮತ್ತು ಅಲ್ಲಿ ಏನು ಸೆಕ್ಯೂರಿಟಿ ಬೇಕೋ ಆ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಸುವಂತ ಹೇಳ್ತೀನಿ. ರಾಮ ಮಂದಿರ ಉದ್ಘಾಟನೆ ಒಳಗೆ ಹಿರಿಯರನ್ನು ಕಡೆಗಣಿಸ್ತಾ ಇದ್ದಾರೆ. ಯಾಕೆ ಎಲ್.ಕೆ. ಅಡ್ವಾಣಿ ಅವರಿಗೆ ಮುರಳಿ ಮನೋಹರ್ ಜೋಶಿ ಆಹ್ವಾನ ಮಾಡಿಲ್ಲ? ನೋಡಿ, ಇದು ರಾಮ ಮಂದಿರ ಉದ್ಘಾಟನೆ ಯಾವುದೋ ಒಂದು ಪಾರ್ಟಿ ಕಾರ್ಯಕ್ರಮ ಅಲ್ಲ. ಇದು ಅಲ್ಲಿರ್ತಕ್ಕಂಥ ಮಂಡಳಿ ಏನು ಇವತ್ತು ರಾಮ ಮಂದಿರನ ಕಟ್ಟತಕ್ಕಂಥ ಮಂಡಳಿ ಏನಿದೆ ಅವರೆಲ್ಲ ನಿರ್ಣಯ ತೊಗೊತಾರೆ. ನಾವ್ಯಾರು ಕೂಡ ಅದರಲ್ಲಿ ಇರೋಂಗಿಲ್ಲ. ಈಗ ಯಾರನ್ನೋ ಕರೆದಾರ ಬಿಟ್ಟಾರಂದರೆ ಅವರೆಲ್ಲ ಕೂಡಿ ನಿರ್ಣಯವನ್ನು ಮಾಡಿರ್ತಾರೆ. ಆ ನಿರ್ಣಯದ ಅನುಗುಣವಾಗಿ ಆಕೈತಿ. ಯಾರನ್ನೂ ಕೂಡ ನೋಡಿ ಕಡೆಗಣಿಸುವಂಥ ಪ್ರಶ್ನೆ ಇಲ್ಲ. ಇವತ್ತು ನಾವು ಶಾಸಕರಿದ್ದೀವಿ, ನಮಗೂ ಹೇಳಿದ್ರೆ ಇಲ್ಲೇ ಮಾಡಬೇಕು ನೀವು ಅಂತ ಹೇಳಿದ್ದಾರೆ. ಹಂಗೆ ನಮ್ಮನ್ನು ಕರೆದಿಲ್ಲ ಅಂತ ಕಡೆಗಣಿಸ್ದಂಗೆ ಆಗುತ್ತೆ. ಆ ಥರ ಏನೂ ಆಗೋದಿಲ್ಲ. ಎಲ್ಲರೂ ಕೂಡ ಅಲ್ಲ ನೋಡಿ, ಅಡ್ವಾಣಿಯವರು ಅಷ್ಟೇ ಮುಖ್ಯ ಪಾತ್ರ ವಹಿಸಿದ್ದಾರೆ, ಮುರಳಿ ಮನೋಹರ್ ಜೋಶಿಯವರು ವಹಿಸಿದ್ದಾರೆ. ಆವತ್ತಿನ ಯಾತ್ರೆಗೆ ಈ ನರೇಂದ್ರ ಮೋದಿಯವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾರೋ ಬಿಟ್ವಿ ಅನ್ನುವಂಥದ್ದಿಲ್ಲ. ಎಲ್ಲರನ್ನೂ ಕೂಡ ತೆಗೆದುಕೊಂಡು ಬಂದಾಗ ಅದು ಇನ್ನೂ ಸಮಯ ಐತಿ. ಇನ್ನೂ ಜನವರಿ 22 ಐತಿ. ಈಗ ಯಾಕೆ ನಾವು ಅಷ್ಟು ದೊಡ್ಡ ಊಹಾಪ ಮಾಡ್ಕೊಂಡನು? ಅನೇಕರು ಕರೀತಾರೆ, ಸಮಯ ಐತಿ. ಯಾರ್ಯಾರು ಹೇಳಬೇಕು ಅವ್ರ ಪಟ್ಟಿಯನ್ನು ರೆಡಿ ಮಾಡ್ತಾರೆ. ನಾವ್ಯಾರೋ ಮಾಡುವಂಥದ್ದಲ್ಲ. ಅಲ್ಲಿ ಏನು ಸಂಬಂಧಪಟ್ಟಿರ್ತಕ್ಕಂಥ ಸದಸ್ಯರಿದ್ದಾರೆ ಅವರೆಲ್ಲರೂ ಕೂಡ ಯಾರ್ಯಾರು ಕರಿಬೇಕು. ನೀವು ಮೊದಲನೇ ಹಂತದಲ್ಲಿ ಸ್ವಾಮೀಜಿಗಳನ್ನು ಕರೆದಿದ್ದಾರೆ. 2ನೇ ಹಂತ 3ನೇ ಹಂತ ಮೋಸ್ಟ್ಲಿ ಕರೀತಾರೆ. ಯಾರನ್ನ ಸೇರಿಸ್ಬೇಕು ಅನ್ನೋದು ಅವ್ರು ನಿರ್ಧಾರ ಮಾಡ್ತಾರೆ. ಅದಕ್ಕೆ ನಾವ್ಯಾರು ಕೂಡ ನಿರ್ಧಾರ ಮಾಡೋಂಥ ಪ್ರಶ್ನೆ ನೋಡಿ. ಆ ಥರ ಏನಿಲ್ಲ. ನೋಡಿರಿ, ಲಾಲ್ ಕೃಷ್ಣ ಅಡ್ವಾಣಿಯವರು ನಮ್ಮ ಸರ್ವೋಚ್ಚ ನಾಯಕರು. ಅದ್ರ ಬಗ್ಗೆ 2ನೇ ಮಾತೇ ಇಲ್ಲ. ಇವತ್ತು ಪ್ರತಿ ಹಂತದಲ್ಲಿ ಕೂಡ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ನರೇಂದ್ರ ಮೋದಿಯವರು ಅವ್ರು ಹೋಗಿ ಭೇಟಿಯಾಗಿ ಬಂದಿರ್ತಾರೆ, ಮಾತಾಡಿರ್ತಾರೆ. ಹೀಗಾಗಿ ವಯಸ್ಸು ಅನ್ನುವಂಥದ್ದು ಯಾವುದೂ ಕೂಡ ಅದಕ್ಕಿಲ್ಲ. ಅವ್ರು ನಮ್ಮ ಸರ್ವೋಚ್ಚ ನಾಯಕರದಾರ. ಪಾರ್ಟಿ ವಿಷಯ ಬಂದಾಗ ಡೆಫಿನೆಟ್ಲಿ ಅವ್ರನ್ನ ಇಟ್ಕೊಂಡು ಅನೇಕ ಕೆಲಸ ಕಾರ್ಯಗಳನ್ನು ಅವ್ರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಮಾಡುವಂಥದ್ದು. ಇದು ರಾಮ ಮಂದಿರ ಯಾವುದೋ ಒಂದು ಪಾರ್ಟಿ ಅಜೆಂಡಾ ಅಲ್ಲ. ಇದು ಪಾರ್ಟಿ ಅಜೆಂಡಾ ಅಲ್ಲ. ಈಗ ಅದಕ್ಕೆ ಒಂದು ಸಪ್ರೇಟ್ ಆದಂಥ ಸಮಿತಿ ಇದೆ. ಆ ಸಮಿತಿಯವ್ರ ನಿರ್ಣಯಗಳನ್ನು ಮಾಡ್ತಾರೆ. ಅಲ್ಲ ಅಂದರೆ ಜಗದೀಶ್ ಶೆಟ್ಟರ್ ಹೇಳಿದ್ರೆ ಸರ್, ಅವರು ಸಮಿತಿಯವ್ರು ಮಾಡಬಾರ್ದು. ನನಗೆ ಆರಾಮಿಲ್ಲ, ನನಗೆ ವಯಸ್ಸಾಗಿದೆ, ನಾನು ಬರೋಂಗಿಲ್ಲ ಅಂತ ವೈಯಕ್ತಿಕ ಅವ್ರು ಹೇಳಬೇಕು. ಕಮಿಟಿಯವ್ರು ಹೇಳೋದು ಅಲ್ಲ. ಜಗದೀಶ್ ಶೆಟ್ಟರ್ ಹೇಳ್ದಂಗೆ ಅಲ್ಲಿ ಮಾಡೋಕ್ಕಾಗೋದಿಲ್ಲ. ಜಗದೀಶ್ ಶೆಟ್ಟರ್ ಇಲ್ಲಿ ಹೇಳ್ತಾರೆ ಅಷ್ಟೇ ಅವ್ರದ್ದು. ಜಗದೀಶ್ ಶೆಟ್ಟರ್ ಹೇಳಿದಾಗ ಮಾಡೋಕ್ಕಾಗಲ್ಲ. ಅವರು ಅನೇಕ ಸಂದರ್ಭದಲ್ಲಿ ಯಾರು ಕರೆದಾರೆ ಯಾರು ಬಿಟ್ಟಾರೆ ಎಲ್ಲ ಗೊತ್ತೈತೆ ನಮಗೆ. ಹೀಗಾಗಿ ಇದು ಪಾರ್ಟಿ ಅಲ್ಲ, ಫಾರಮ್ ಅಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಅಥವಾ ಕಾಂಗ್ರೆಸ್ ಫಾರಮ್ ಅಲ್ಲ. ಇದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಅಸ್ತಿತ್ವ ಇರತಕ್ಕಂಥ ಸಮಿತಿ ಇದೆ. ಆ ಸಮಿತಿಯವ್ರು ನಿರ್ಣಯ ಮಾಡ್ತಾರೆ ಯಾರನ್ನ ಕರಿಬೇಕು, ಯಾರನ್ನ ಬಿಡಬೇಕು ಅಥವಾ ಯಾವುದಕ್ಕೆ ಹೇಳಬೇಕು ಅನ್ನೋದು. ಆಮೇಲೆ ಇನ್ನೂ ಸಮಯ ಐತಿ. ಇನ್ನೂ ಜನವರಿ 22 ಮಟ್ಟ ಐತಿ. ಈಗ ಇನ್ನೂ 1 ತಿಂಗಳೈತೆ ನಮಗೆ. ಹೀಗಾಗಿ ಇನ್ನು ಆ ಸಂದರ್ಭದಲ್ಲಿ ಯಾರನ್ನು ಕರಿಬೇಕು ಕರೀತಾರೆ, ಮಾಡ್ತಾರೆ. ಆ ಸಮಿತಿಯವ್ರ ನಿರ್ಧಾರ. ಇದು ಯಾವುದೋ ವೈಯಕ್ತಿಕ ನಿರ್ಧಾರ ಯಾವುದೋ ಆಗಲ್ಲ. ಸಮಿತಿಯವ್ರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಒಪ್ಕೊಂಡು ಸಮಿತಿಯವ್ರ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ದಿರ್ತೀವಿ. ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಬದ್ದಿರ್ತೀವಿ. ನೋಡಿರಿ, ರಾಜಕೀಯ BJP ಮಾಡ್ತಾಯಿಲ್ಲ. ಇವತ್ತು ರಾಜಕೀಯ ಮಾಡ್ತಕ್ಕಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಮಾಡ್ತಾಯಿದೆ. ಇವತ್ತು ಕರೆದಿಲ್ಲ ಅಂತ ಹೇಳಿದ್ರಲ್ಲ ಜಗದೀಶ್ ಶೆಟ್ಟರ್, ಹೋಗಿ ನೋಡಿ ಬಂದ್ರೆ ಅಲ್ಲಿ ಒಬ್ಬ ಮಹಿಳೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅತ್ಯಾಚಾರ ಆಗೈತಿ. ಅದನ್ನು ಹೋಗಿ ಅಲ್ಲಿ ನೋಡಿ ಬರುವಂಥದ್ದನ್ನು ಬಿಟ್ಟು ರಾಮ ಮಂದಿರಕ್ಕೆ ಅಡ್ವಾಣಿಯವ್ರು ಕರೆದಿಲ್ಲ, ಮುರಳಿ ಮನೋಹರ್ ಜೋಶಿಯವ್ರು ಕರೆದಿಲ್ಲ ಅಂತ ಹೇಳ್ತಾರಲ್ಲ. ಒಬ್ಬ ಮಹಿಳೆಗೆ ಇಷ್ಟು ರೀತಿ ದೊಡ್ಡ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಹೋಗಿ ವಿಸಿಟ್ ಕೊಟ್ಟು ಬರೋದು ಮಾಡಲಿ ಮೊದಲು ಕೆಲಸನ. ಅಧಿವೇಶನ ನಡೆದಾಗ ಏನು ಮುಖ್ಯಮಂತ್ರಿಗಳು ಹೋಗಿ ಬಂದ್ರಾ?
ಹೋಗಲಿಲ್ಲ. ಹೋಮ್ ಮಿನಿಸ್ಟ್ರ್ ಹೋಗಿದ್ದರು. ನಾವು ಅದ್ರ ಬಗ್ಗೆ ಅಧಿವೇಶನದ ಸಂದರ್ಭದಲ್ಲಿ ಮಾತಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಏನು ಮಾಡುತ್ತೆ? ರಾಜಕಾರಣ ಮಾಡುವಂಥದ್ದಲ್ಲ. ಇಂಥ ಸಮಸ್ಯೆಗಳು ಆದಾಗ ಹಿಂದೆ ಒಂದು ಬೇರೆ ರಾಜ್ಯದಲ್ಲಿ ಕೂಡ ಈ ರೀತಿ ಸಮಸ್ಯೆ ಆಗಿತ್ತು. ಅವಾಗ ಎಷ್ಟು ಬೊಬ್ಬೆ ಹೊಡೆದ್ರು ಹಂಗಂದ್ರೆ ಎಲ್ಲ ಕಾಂಗ್ರೆಸ್ನವರು. ಇವತ್ತು ಬೇರೆ ರಾಜ್ಯದಲ್ಲಿ ಆದಾಗ ಒಂದು ರೀತಿ, ಕರ್ನಾಟಕದಲ್ಲಿ ಆದಾಗ ಒಂದು ರೀತಿ ಅನ್ನೋಂಥದ್ದು ಆಗಬಾರ್ದು. ಮಹಿಳಾ ಆಯೋಗ ಬಂದೈತಿ, ಅದರಲ್ಲಿ ಇರತಕ್ಕಂಥ ಘಟನಾವಳಿಗಳ ಬಗ್ಗೆ ಕೂಲಂಕಷವಾಗಿ ತೊಗೊಂಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೋಗಿ ಅವರು ಅಲ್ಲಿ ಸಬ್ಮಿಷನ್ ಕೂಡ ಮಾಡುವಂಥದ್ದನ್ನು ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದಂಥ ತೀರ್ಮಾನ ತೊಗೊಳ್ಬೇಕು, ರಾಜ್ಯ ಸರ್ಕಾರ ತೊಗೊಂತ, ಕೇಂದ್ರ ಸರ್ಕಾರನೂ ತೊಗೊಳ್ತದೆ. ಲೋಕಸಭಾ ಚುನಾವಣೆ ಜೋಶಿಯವರು ಹೊರತುಪಡಿಸಿ ಮತ್ತೆ ಏನಾದರೂ ಟಿಕೆಟ್ ಆಕಾಂಕ್ಷಿಗಳು ಬಿಜೆಪಿಯಲ್ಲಿ? ನೋಡಿ, ಪ್ರಹ್ಲಾದ್ ಜೋಶಿಯವರು ಕೇಂದ್ರ ಸಚಿವರಾಗಿ ಭಾಳ ಅತ್ಯುತ್ತಮವಾದಂಥ ಕಾರ್ಯವನ್ನು ಕೇವಲ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆಯ ರೀತಿ ಹೆಸರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಯಾವುದೇ ರೀತಿಯಾದಂಥ ಯಾರೂ ಆಕಾಂಕ್ಷೆಗಳು ಇಲ್ಲಿಲ್ಲ. ನಾನು ಹೇಳೋದು ಭಾಳ ಸ್ಪಷ್ಟ ಇರ್ತೀನಿ. ಅವರು ಹೇಳಿದ್ದಾರೆ, ಯಾರೋ ಒಂದಿಬ್ಬರು ಕೇಳಿದವ್ರು ಏನು ಹೇಳ್ಯಾರ, ಅವರು ಕಾರವಾರಕ್ಕೆ ಹೋದ್ರೆ ನಾವು ಅಂತೇಳಿ ಕಾರವಾರಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ಹೀಗಾಗಿ ಆ ರೀತಿಯಾದಂಥ ಯಾವುದೇ ಪ್ರಶ್ನೆಗಳು ಉದ್ಭವಿಸಂಗಿಲ್ಲ. ನಮ್ಮ ಎಲ್ಲರ ಅಪೇಕ್ಷೆ ಐತಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಮತ್ತೊಮ್ಮೆ ಕೊಟ್ಟು ಉತ್ತಮವಾದಂಥ ಸಂಸದೀಯ ಪಟುವಾಗಿ ಭಾಳ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಅವರು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾಯಿದ್ದಾರೆ. ನಮ್ಮೆಲ್ಲರ ಅಪೇಕ್ಷೆ ಐತಿ, ಕಾರ್ಯಕರ್ತರು ಪಾರ್ಟಿ ನಿರ್ಣಯ ಮಾಡಿದ್ರು ಕೂಡ ನಮ್ಮ ಅಪೇಕ್ಷೆ ಐತಿ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ನಮ್ಮ ಕಂಟಿನ್ಯೂ ಆಗಬೇಕು ಅನ್ನೋದು ಎಲ್ಲ ಕಾರ್ಯಕರ್ತರ ಅಪೇಕ್ಷೆ ಐತಿ. ಸೆಟ್ರದ್ದು ತಾವೇ ಹೇಳಿದ್ರಿ, ನಮ್ಮ ಸ್ವರಾಜ್ ನಾಯಕರು ಅವರೇ ನಿಂತಾರೆ ಎಲೆಕ್ಷನ್ ಅಂದ್ರಿ, ಕಡೆಗೆ ಬದಲಾಯಿತು ಎಲ್ಲ. ಅಲ್ಲ, ಪಾರ್ಟಿ ನಾನು ಹೇಳ್ತೀನಿ, ಪಾರ್ಟಿ ನಿರ್ಣಯ ತೊಗೊಂಡಿದ್ದನ್ನು ನಾವೆಲ್ಲ ಒಪ್ಕೊಳ್ಳೋಂಥ ಕಾರ್ಯಕರ್ತರು ಯಾರೂ ಕೂಡ ಪಾರ್ಟಿ ನಿರ್ಣಯಕ್ಕೆ ನಾವು ಇರ್ತೇವೆ, ಭದ್ರ ಇರ್ತೀವಿ. ಪಾರ್ಟಿ ನಿರ್ಣಯ ಏನು ತೊಗೊಂಡಿದ್ದು ಅಲ್ಟಿಮೇಟ್ಲಿ ನಮ್ಮದೇನು ಪಾರ್ಟಿ ನಿರ್ಣಯ. ನಮ್ಮ ಅಪೇಕ್ಷೆ ಐತೆ ಎಲ್ಲರದು ಒಳ್ಳೆ ಕೆಲಸ ಮಾಡ್ಯಾರ, ಭಾಳ ಒಳ್ಳೆ ರೀತಿಯಿಂದ ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಕೊಂಡೋಗಿ ಕೆಲಸ ಮಾಡ್ಯಾರ. ಅಭಿವೃದ್ಧಿ ಕಾರ್ಯಗಳನ್ನು ಕರ್ನಾಟಕದಲ್ಲಿ ಮತ್ತು ಹುಬ್ಳಿಯಲ್ಲಿ ಭಾಳಷ್ಟು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇಂಥ ಒಬ್ಬ ಜನಪ್ರತಿನಿಧಿ ನಮಗೆ ಯಾವಾಗೂ ಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಅಭಿಲಾಷೆ ಐತಿ, ನಮ್ಮ ಕಾರ್ಯಕರ್ತದೈತಿ, ನಮ್ಮ ನಾಯಕರದೈತಿ, ಎಲ್ಲರೂ ಕೂಡ ಅಭಿಲಾಷೆ ಐತಿ. ಸರ್, ನಿನ್ನೆ ಹುಟ್ಟುಹಬ್ಬ ದಿನ ಹೇಳಿದ್ದಾರೆ, ನಾನು ಯಾರ ತಂಟೆಗೆ ಹೋಗಂಗಿಲ್ಲ, ನನ್ನ ತಂಟೆಗೆ ಬಂದ್ರೆ ಅವ್ರ ತಂಟೆಗೆ ಬಂದವರು ಅವ್ರು ಏನು ಮಾಡ್ತಾರೆ ಮಾಡಿ. ಶೆಟ್ಟರ್ ಅವ್ರದ್ದು ಪ್ರಭಾವ ಬೀಳುತ್ತೆ ಸರ್ ಪಕ್ಷದಿಂದ ಲೋಕಸಭಾ ಚುನಾವಣೆ ಮೇಲೆ ಏನಾದರೂ ಇದು ಬೀಳುತ್ತೆ? ಶೆಟ್ಟರ್ ಅವರು ಯಾವುದು ಕಾಂಗ್ರೆಸ್ ಸೇರಿದ್ದು ನೋಡ್ರಿ, ಅವ್ರು ಹೇಳಿದರು ನನ್ನ ಪರಿಣಾಮ ಪಂಚರಾಜ್ಯ ಚುನಾವಣೆಗಳ ಮೇಲೆ ಬೀಳ್ತೈತೆ ಅಂತೇಳಿ. ಅದು 100% ಸತ್ಯ ಆಯಿತು. ಏನು ಹೇಳಿದ್ರು ಅವರು? ನನ್ನ ಪರಿಣಾಮ ಪಂಚರಾಜ್ಯ ಚುನಾವಣೆ ಮೇಲೆ ಬೀಳ್ತೈತಿ ಅಂತ ಹೇಳಿದರು. ಹೌದು, ಹುಬ್ಳಿ ಸೆಂಟ್ರಲ್ದಾಗ ಹೆಂಗೆ ಸೋಲಿಸಿದ್ರೆ ಹಂಗೆ 3 ರಾಜ್ಯದಲ್ಲಿ ಪರಿಣಾಮ ಅದೇ ಆಗೈತಿ. ಹೀಗಾಗಿ ಅವ್ರು ಹೇಳಿದ್ದು ಕರೆಕ್ಟ್ ಐತಿ, ಏನು ತಪ್ಪೇನಿಲ್ಲ. ಕರ್ನಾಟಕ ಕಾದು ನೋಡ್ರಿ ಎಷ್ಟು ಸೀಟ್ ಗೆಲ್ತಾರೆ ಅಂತೇಳಿ. ಅವ್ರು ಚುನಾವಣೆಗೆ ಧುಮುಕ್ಲಿ, ಮೊದಲು ಚುನಾವಣೆಗೆ ಇಳಿಲಿ, ಅವ್ರು ಫಸ್ಟು ಚುನಾವಣೆ ನಿಲ್ಲಿ 100% ಆಹ್ವಾನ ಮಾಡ್ತೇವೆ ನಾವು, ನಿಲ್ಲಿ ಚುನಾವಣೆಗೆ ಅಂತೇಳಿ. ಯಾಕೆ ನಿಲ್ಲಂಗಿಲ್ಲ? ಮತ್ತು ನಿಮ್ಮ ಇಫೆಕ್ಟ್ ಭಯಂಕರ ಐತೆ ನೀವೇ ಹೇಳಕತ್ತಿರಲ್ಲ. ಆ ಇಫೆಕ್ಟ್ ತೋರಿಸ್ರಿ, ಇಲ್ಲಿ ನಿಂತು ನೋಡ್ತೇವೆ. ಬಿಜೆಪಿ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ನಿಲ್ಲಿ ಅಂತ ನಾನು ಆಗಲೇ 1 ತಿಂಗಳಿಂದ ಆಹ್ವಾನ ಕೊಟ್ಟೇನಿ, ನೀವು ನಿಲ್ರಿ ಅಂತಂದು. ಅವರ ನಿಲ್ಲ, ಮತ್ತೆ ಬೇರೆಯವ್ರನ್ನ ಗೆಲ್ಲಿಸ್ತೀರಿ. ನೀವೇ ನಿಂತ್ಬಿಟ್ರೆ ನೀವು ಗೆಲ್ರಿ, ಆಮೇಲೆ ನೋಡೋಣ ಉಳಿದಿದ್ದೆಲ್ಲ. ನೋಡ್ರಿ, BJP ಭಾಳವಾಗಿ 20 ರಿಂದ 22 ಸೀಟ್ಗಳನ್ನು ನಾವು 100% ಈ ಲೋಕಸಭಾ ಚುನಾವಣೆಗೆ ನಾವು ಗೆಲ್ತೀವಿ. ಕಾಂಗ್ರೆಸ್ ಏನೋ ಒಂದು ಹವಾದಲ್ಲಿ ಒಂದು ಯಾವುದೋ ಗ್ಯಾರಂಟಿ ಮೂಡ್ನಲ್ಲಿ ಬಂದೈತಿ, ಅದರಿಂದ ಮುಂದೆ ಇರೋಂಗಿಲ್ಲ. ಲೋಕಸಭಾ ಚುನಾವಣೆ ಮೊದಲು ಅಥವಾ ನಂತರ ರಾಜ್ಯದಲ್ಲಿ ಬಹಳ ದೊಡ್ಡದಾದಂಥ ಪರಿವರ್ತನೆ ಗಾಳಿ ಬೀಸುತ್ತೆ ಅಷ್ಟೇ. ಬಿಜೆಪಿ MLC H. ವಿಶ್ವನಾಥ್ ಇದ್ದಾರಲ್ಲ ಸರ್, ಮೈಸೂರು ಸಂಸ್ಥಾನವನ್ನು ಟಿಪ್ಪು ಸುಲ್ತಾನ್ ಅವರು ಅಭಿವೃದ್ಧಿಪಡಿಸಿದ ಈ ನಿಟ್ಟಿನೊಳಗೆ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ ಅವರ ಹೆಸರನ್ನು ಇಡಬೇಕಂತ ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನೋಡಿ, ಮೊನ್ನೆ ಸದನದಲ್ಲಿ ಬಂದಾಗ ಅದು ಉಲ್ಲೇಖ ಆದಾಗ ನಾನು ಹಿಡ್ಕೊಂಡು ನಮ್ಮ ಇಡೀ ಪಾರ್ಟಿಯ ಎಲ್ಲರೂ ಕೂಡ ಭಾಳ ಸ್ಪಷ್ಟವಾಗಿ ನಾವು ವಿರೋಧ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಟಿಪ್ಪು ಸುಲ್ತಾನ್ ಹೆಸರನ್ನು ಅಲ್ಲಿ ಏರ್ಪೋರ್ಟಿಗೆ ಇಡಬಾರ್ದು ಅನ್ನೋದು ನಮ್ಮ ವಾದ ಐತಿ. ಯಾವ ಮೈಸೂರು ಸಂಸ್ಥಾನವನ್ನು ಕಟ್ಟಿದ್ರು ಅವ್ರ ಹೆಸರು ಇಡಬೇಕು ಅನ್ನೋಂಥ ನಮ್ಮೆಲ್ಲರ ವಾದ ಐತಿ. ಆ ರೀತಿ ಏನಾದರೂ ಸರ್ಕಾರ ನಿರ್ಣಯ ತೊಗೊಳಕ್ಕೆ ಅಂದರೆ ನಾವು 100% ಅದರ ಬಗ್ಗೆ ವಿರೋಧ ಮಾಡ್ತೀವಿ. ಯಡಿಯೂರಪ್ಪರು ಜೈಲಿಗೆ ಹೋಗ್ಲಿಕ್ಕೆ ವಿಜೇಂದ್ರ ವಿಶ್ವನಾಥ್ ನೋಡ್ರಿ, ಅವ್ರು ವಿಶ್ವನಾಥ್ ಅವ್ರು ಏನೇನು ಹೇಳ್ತಾರೆ ಅವ್ನು ಎಲ್ಲದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ. ಅವ್ರು ಎಲ್ಲ ಏನು ಕೆಲಸ ಇಲ್ಲದಲ್ಲಿ ಹೇಳ್ತಿರ್ತಾರೆ, ಹೇಳೋರು ಇರಲಿ, ಇರ್ತಾರೆ, ಹೇಳೋರು ಇರ್ತಾರೆ. ಹಂಗೆ ಎಲ್ಲರೂ ಈಗ ಹರಿಪ್ರಸಾದ್ ಹೇಳ್ತಾರೆ, ಪರಮೇಶ್ವರ್ ಅವ್ರು ಹೇಳ್ಯಾರ, ಖರ್ಗೆ ಅವ್ರು ಹೇಳ್ಯಾರ, ಕಾಂಗ್ರೆಸ್ನಾಗ ಎಷ್ಟು ಮಂದಿ ಹೇಳಿಲ್ಲ ಮುಖ್ಯಮಂತ್ರಿ ಅಂತೇಳಿ. ಮಾಡಲಿ, ನೋಡೋಣ, ನಾವು ಕಾದು ನೋಡ್ತಾ ಇದ್ದೇವೆ. ಇವತ್ತು ಪಾರ್ಟಿ ಯಾವ ಗ್ಯಾರಂಟಿಗಳ ಬಗ್ಗೆ ಉಲ್ಲೇಖ ಮಾಡಿತ್ತು, ಯಾವುದನ್ನು ಕೂಡ 100% ಫುಲ್ಫಿಲ್ ಮಾಡಿಲ್ಲ. ಇವತ್ತು ಪ್ರತಿಯೊಬ್ಬ ಮಹಿಳೆಗೂ ಕೂಡ ನಾವು 2,000 ರೂಪಾಯಿ ಹಾಕ್ತೇವೆ ಅಂತ ಹೇಳಿದರು. ಆದರೆ ಇವತ್ತೇನು ಮಾಡಿದರು, ಮನೆಯ ಒಡತಿಗೆ ಮಾತ್ರ ನಾವು 2,000 ರೂಪಾಯಿ ಅಂದರು. ಅತಿ ಸೊಸೆಗೆ ಜಗಳ ಹಚ್ಚುವಂಥ ಕೆಲಸ ಮಾಡಿದರು. ಎಲ್ಲ ಬಸ್ಸಿನಲ್ಲಿ ಎಲ್ಲರಿಗೂ ಫ್ರೀ ಅಂತಂತ ಹೇಳಿದರು. ಈಗ ಅದರ ಬರೀ ಕೆಂಪು ಬಸ್ಸಿನಲ್ಲಿ ಮಾತ್ರ ಫ್ರೀ ಅಂತ ಹೇಳಿದರು. ಇನ್ನೇನು ಹೇಳಿದರು, ಯಾವ ಯೋಜನೆಗಳನ್ನು ಇವತ್ತು ಅವ್ರು ಉಲ್ಲೇಖ ಮೊದಲು ಏನು ಹೇಳಿದ್ರು, ವಿದ್ಯುತ್ತು ಎಲ್ಲ ಯೂನಿಟು ಫ್ರೀ, 200 ಯೂನಿಟ್ಸ್ ಪ್ರತಿಯೊಂದು ಮನೆಗೆ ಫ್ರೀ ಅಂತ. ಈಗ ಏನಂತಾರೆ, ಯಂಕಣ್ಣನ ಮನೆಗೆ 10 ಯೂನಿಟ್ ಇದ್ದರೆ 11 ಯೂನಿಟ್ ಅಷ್ಟೇ ಫ್ರೀ, 12 ಯೂನಿಟು ಇಲ್ಲ ಚಾರ್ಜ್ ಹಾಕ್ತೀವಿ ಅಂತ ಹೇಳಿದರು. ಇದು ಕಾಂಗ್ರೆಸ್ಸಿನ ನೀತಿ ಇದೆ ಯಾವಾಗಲೂ ಕೂಡ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಕೂಡ ಹೇಳದಂತೆ ನಡೆಯಂಗಿಲ್ಲ, ನುಡಿದಂತೆ ನಡೆಯಲಾರ್ದ ಪಾರ್ಟಿ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ. ಹೀಗಾಗಿ ದೇಶದ ಜನ ಕಳೆದ ಸಲ ಒಳ್ಳೆ ರೀತಿಯಾದಂಥ ಬುದ್ಧಿಯನ್ನು ಕಲಿಸಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ಅಷ್ಟೇ ಸ್ಪಷ್ಟವಾಗಿ ಬುದ್ಧಿ ಕಲಿಸ್ತಾರೆ.
ಇದು ಸ್ಪಷ್ಟತೆ ಇರಲಿಲ್ಲ